ಬೆಂಗಳೂರಿನ ಬಿಜೆಪಿ ಮುಖಂಡರನ್ನ ಕಿಡ್ನಾಪ್ ಮಾಡಿ ಕಗ್ಗಲೆ ಮಾಡಲಾಗಿದೆ. ತಂದೆ ಮತ್ತು ಮಗನ ಕತ್ತು ಕೊಯ್ದು ಕೊಲೆಗೈದಿದ್ದಾರೆ ದುಷ್ಕರ್ಮಿಗಳು. ಆಂಧ್ರದಲ್ಲಿ ಬೆಂಗಳೂರು ಮೂಲದ ಬಿಜೆಪಿ ಮುಖಂಡನ ಕೊಲೆ. ಬಿಜೆಪಿ ಮುಖಂಡನ ಜೊತೆಗೆ ಅವನ ಮಗ ಕೂಡ ಸಿನಿಮಾ ಸ್ಟೈಲ್ನಲ್ಲಿ ಕಿಡ್ನಾಪ್ ಮಾಡಿ ಡಬಲ್ ಮರ್ಡರ್ ಮಾಡಿದ್ದಾರೆ. ಇದರ ಅಪ್ಡೇಟ್ ನೋಡ್ತಾ ಹೋಗೋಣ. ಕಾಡುಗೋಡಿಯ ವೀರಸ್ವಾಮಿ ರೆಡ್ಡಿ ಮತ್ತು ಅವರ ಮಗ ಪ್ರಶಾಂತ ರೆಡ್ಡಿಯನ್ನ ಕೊಲೆ ಮಾಡಿದ್ದಾರೆ. ಆಂಧ್ರ ಪ್ರದೇಶದ ಬಾಟೆಪ್ಲ ಜಿಲ್ಲೆಯಲ್ಲಿ ಅಪ್ಪ ಮತ್ತು ಮಗನನ್ನ ಕೊಲೆ ಮಾಡಲಾಗಿದೆ. ಚೆಕ್ ಬೌನ್ಸ್ ಕೇಸ್ ಹಿನ್ನೆಲೆ ಕೋರ್ಟ್ಗೆ ಹೋಗ್ತಾ ಇದ್ದಾಗ ಅವ್ರನ್ನ ಕಿಡ್ನಾಪ್ ಮಾಡಿ ಈ ಮರ್ಡರ್ ಮಾಡಿದ್ದಾರೆ. ಬಿಜೆಪಿಲಿ ಗುರುತಿಸಿಕೊಂಡಿದ್ರು ವೀರಸ್ವಾಮಿ ರೆಡ್ಡಿ ಮತ್ತು ಅವರ ಮಗ ಪ್ರಶಾಂತ್. ಇಬ್ರು ಕೂಡ ಕಾರ್ಪೊರೇಟರ್ ಎಲೆಕ್ಷನ್ ಅಲ್ಲಿ ಸ್ಪರ್ಧೆಗೆ ವೀರಸ್ವಾಮಿ ರೆಡ್ಡಿ ಕೂಡ ಆಗ್ತಾ ಇದ್ರಂತೆ. ಮಹದೇವಪುರ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷನಾಗಿ ಅವರ ಮಗ ಇದ್ರು ಪ್ರಶಾಂತ್. ಇದೀಗ ತಂದೆ ಮತ್ತು ಮಗನ ಕತ್ತು ಕುಯ್ದು ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಪಾಲಿಕೆ ಚುನಾವಣೆಗೆ ನಿಲ್ಲೋಕೆ ತಯಾರಿಯನ್ನ ವೀರಸ್ವಾಮಿ ಅವರು ನಡೆಸಿದ್ರು. ಕಾಡುಗೋಡಿಯಿಂದ ಸ್ಪರ್ಧೆ ಮಾಡೋಕೆ ಭರ್ಜರಿ ತಯಾರಿಗಳಾಗ್ತಾ ಇತ್ತು. ಇದರ ನಡುವೆ ಈ ಮರ್ಡರ್, ಕಿಡ್ನಾಪ್ ಅಂಡ್ ಮರ್ಡರ್ ಬೆಚ್ಚಿ ಬೀಳಿಸಿದೆ. ಕಾರಣಗಳು ವೈಯಕ್ತಿಕ ಕಾರಣವ ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದ ಅಥವಾ ರಾಜಕೀಯವಾಗಿ ಏನಾದರೂ ಇತ್ತ, ಇವೆಲ್ಲವೂ ಕೂಡ ಸದ್ಯಕ್ಕೆ ಅನುಮಾನ ಮೂಡಿಸ್ತಾ ಇದೆ. ಬೆಂಗಳೂರಿನಲ್ಲಿ ಇದೀಗ ಬಿಜೆಪಿ ಮುಖಂಡನ ಕಿಡ್ನಾಪ್ ಮಾಡಿ, ಬಿಜೆಪಿ ಮುಖಂಡ ಮತ್ತು ಅವರ ಮಗ ಇಬ್ಬರನ್ನು ಕಿಡ್ನಾಪ್ ಮಾಡಿ ಡಬಲ್ ಮರ್ಡರ್, ಕತ್ತು ಕುಯ್ದು ಮರ್ಡರ್ ಮಾಡಿದ್ದಾರೆ. ಕಾಡುಗೋಡಿಯ ವೀರಸ್ವಾಮಿ ರೆಡ್ಡಿ ಮತ್ತು ಅವರ ಮಗ ಪ್ರಶಾಂತ್ ರೆಡ್ಡಿ ಇಬ್ಬರನ್ನು ಕೂಡ ಕಗ್ಗೊಲೆ ಮಾಡಿದ್ದಾರೆ. ಅದು ಆಂಧ್ರ ಪ್ರದೇಶದ ಬಾಪೆಟ್ಲ ಜಿಲ್ಲೆಯಲ್ಲಿ ಮರ್ಡರ್ ಆಗಿದೆ. ಈಗ ಇವರು ಕೋರ್ಟ್ಗೆ ಹೋಗ್ತಾ ಇದ್ರಂತೆ. ಒಂದು ಚೆಕ್ ಬೌನ್ಸ್ ಕೇಸ್ ಇತ್ತು, ಅದನ್ನ ಅಟೆಂಡ್ ಆಗ್ಲಿಕ್ಕೆ. ಆ ಸಂದರ್ಭದಲ್ಲಿ ಕಿಡ್ನಾಪ್ ಅಂಡ್ ಮರ್ಡರ್ ಆಗಿದೆ, ಅಪ್ಪ ಮತ್ತು ಮಗ. ಇದು ಬಹಳ ಅನುಮಾನಗಳಿಗೆ ಈ ಕೊಲೆ ಕಾರಣ ಆಗ್ತದೆ. ಕೊಲೆಗಳು ಇದು ಒಂದಲ್ಲ, ಅಪ್ಪ ಮತ್ತು ಮಗ ಇಬ್ಬರನ್ನು ಕೂಡ. ಅವ್ರ ತಂದೆ ಆಲ್ರೆಡಿ ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿದ್ರು, ಮಗ ಕೂಡ ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿದ್ರು, ವೀರಸ್ವಾಮಿ ಮತ್ತು ಮಗ ಪ್ರಶಾಂತ್ ಅಂತ. ಈಗ ಈ ಮರ್ಡರ್ ಯಾರ ಕಡೆಯಿಂದ ಆಗಿದೆ, ಯಾರು ಸುಪಾರಿ ಕೊಟ್ಟಿದ್ರು, ರಾಜಕೀಯ ಸುಪಾರಿ ಅಂದ್ರೆ ರಾಜಕೀಯವಾಗಿ ಆಗಿರುವಂತಹ ಕೊಲೆಯ ಇದು ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದ, ಇವೆಲ್ಲವೂ ಕೂಡ ತನಿಖೆಯ ನಂತರವೇ ಗೊತ್ತಾಗಬೇಕಾಗಿದೆ. ತನಿಖೆ ಆರಂಭ ಆಗಬೇಕು. ಪ್ರಶಾಂತ್ ರೆಡ್ಡಿ ಮತ್ತು ವೀರಸ್ವಾಮಿ ಇಬ್ರು ಅಪ್ಪ ಮತ್ತು ಮಗ ಈಗ ತಾನೇ ಗುರುತಿಸ್ಕೊಳ್ತಾ ಇದ್ರು, ಬೆಳೀತಾ ಇದ್ರು ರಾಜಕೀಯವಾಗಿ. ಇಬ್ಬರನ್ನು ಕೂಡ ಕಗ್ಗೊಲೆ ಮಾಡಿದ್ದಾರೆ. ಇಬ್ಬರೇ ಹೋಗ್ತಾ ಇದ್ರ ಕಾರ್ನಲ್ಲಿ, ಡ್ರೈವರ್ ಇದ್ರ, ಹೇಗೆ ಕಿಡ್ನಾಪ್ ಮಾಡಿದ್ರು, ಎಲ್ಲಿ ಕಿಡ್ನಾಪ್ ಮಾಡಿದ್ರು, ಏನು ಎತ್ತ, ಇವೆಲ್ಲವೂ ಕೂಡ ಸದ್ಯಕ್ಕೆ ಪ್ರಾಥಮಿಕ ತನಿಖೆ ಆಗ್ತಾ ಇದ್ದಂತೆ ಮಾಹಿತಿ ಬರಬೇಕಷ್ಟೇ. ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಅಪ್ಪ ಮತ್ತು ಮಗ ಇಬ್ಬರನ್ನು ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಿದ್ದಾರೆ ಅಂತ. ಆಂಧ್ರದ ಬೆಂಗಳೂರು ಮೂಲ ಅಂದ್ರೆ ಈಗ ಆಂಧ್ರದಲ್ಲಿ ಇವರಿಬ್ಬರ ಕಗ್ಗೊಲೆ ಆಗಿದೆ. ಕಾಡುಗೋಡಿಯ ವೀರಸ್ವಾಮಿ ರೆಡ್ಡಿ ಮತ್ತು ಅವರ ಮಗ ಪ್ರಶಾಂತ್ ಅಂತ. ಚೆಕ್ ಬೌನ್ಸ್ ಕೇಸ್ನಲ್ಲಿ ಕೋರ್ಟಿಗೆ ಅಟೆಂಡ್ ಆಗಬೇಕಾದ್ರೆ ಈ ಮರ್ಡರ್ ಆಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯಾ ಅಥವಾ ಹಿಂದೆಯೇ ಟಾರ್ಗೆಟ್ ಮಾಡಿದ್ರು ಅಂದ್ರೆ ಯಾರು ಮತ್ತು ಯಾವ ಕಾರಣಕ್ಕೆ, ಇವೆಲ್ಲವೂ ತನಿಖೆ ಆಗಬೇಕಾಗಿದೆ. ಈಗ ಬಹಳಷ್ಟು ಅನುಮಾನಗಳಿಗೆ ಈ ಎರಡೂ ಕೊಲೆಗಳು ಕಾರಣ ಆಗಿದೆ. ಅಪ್ಪ ಮತ್ತು ಮಗ ಇಬ್ಬರನ್ನು ಒಟ್ಟಿಗೆ ಕಿಡ್ನಾಪ್ ಮಾಡಿ ಆಂಧ್ರದ ಭಾಗದಲ್ಲಿ ಕಗ್ಗೊಲೆ ಮಾಡಿದ್ದಾರೆ. ಕತ್ತನ್ನ ಕೊಯ್ದು ಭೀಕರವಾಗಿ ಮರ್ಡರ್ ಮಾಡಿದ್ದಾರೆ. ಭಾಗದಲ್ಲಿ ಕಿಡ್ನಾಪ್ ಚೇಸಿಂಗ್ ಅನ್ನ ವಿಜುವಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕಿದು ಇದು ಅವ್ರದೇ ಕಾರ ಅಥವಾ ಬೇರೆಯವ್ರದ ಗೊತ್ತಾಗ್ತಾ ಇಲ್ಲ. ಒಟ್ಟು ಈಗ ಅಪ್ಪ ಮತ್ತು ಮಗ ಇಬ್ಬರನ್ನೂ ಕೂಡ ಕಾರ್ನಲ್ಲಿ ಕಿಡ್ನಾಪ್ ಮಾಡಿ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಇದು. ಅದನ್ನು ಕೂಡ ಸೆರೆ ಹಿಡಿದಿದ್ದಾರೆ. ಬಹಳ ಅನುಮಾನಗಳಿಗೆ ಮತ್ತು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಹೇಗಾಯ್ತು ಇದೇನು ಚಿಕ್ಕ ಮಕ್ಕಳಲ್ಲ, ಸ್ಕೂಲ್ ಮಕ್ಕಳು ಏನೋ ಬ್ಯಾಗ್ ಹಾಕೊಂಡು ಹೋಗ್ತಾ ಇದ್ರು, ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅನ್ನೋಕೆ. ಇವ್ರನ್ನ ಹೇಗೆ ಕಿಡ್ನಾಪ್ ಮಾಡಿದ್ರು, ಯಾರು ಮಾಡಿದ್ರು, ಪ್ಲಾನ್ ಎಷ್ಟು ದಿನದಿಂದ ಹಾಕಿದ್ರು, ವ್ಯವಹಾರಕ್ಕೆ ಚೆಕ್ ಬೌನ್ಸ್ ಕೇಸ್ಗೆ ಇವರೇನೋ ಕೋರ್ಟಿಗೆ ಹೋಗ್ಬೇಕಾದ್ರೆ ಕಿಡ್ನಾಪ್ ಮಾಡಿದ್ರಂತೆ. ಎಲ್ಲಿ ಕಿಡ್ನಾಪ್ ಮಾಡಿದ್ರು, ಆಂಧ್ರದಲ್ಲೇನಾ ಅಥವಾ ಇಲ್ಲೆಲ್ಲಾದ್ರೂ ಕಿಡ್ನಾಪ್ ಮಾಡ್ಕೊಂಡು ಆಂಧ್ರಕ್ಕೆ ತಗೊಂಡು ಹೋದ್ರಾ? ಇವೆಲ್ಲವಕ್ಕೂ ಉತ್ತರ ಸಿಗಬೇಕು ಅಂದ್ರೆ ತನಿಖೆ ಆರಂಭ ಆಗಲೇಬೇಕು. ಬಿಜೆಪಿ ಮುಖಂಡರನ್ನ ಕಿಡ್ನಾಪ್ ಮಾಡಿ ಕಗ್ಗೊಲೆ ಮಾಡಿರೋ ಪ್ರಕರಣ ಇದೀಗ ಬೆಚ್ಚಿ ಬೀಳಿಸಿದೆ.
ఫ్లైట్కు ఇండిగో ఫ్లైట్కు నేను నా క్లయింట్స్ ఇద్దరు, నేను నా బ్రదర్ అడ్వకేట్ ఒకరు రాహుల్ కే అని, వాడు మా జట్ల ప్రాక్టీస్ చేస్తున్నాడు. కాబట్టి ఇద్దరు క్లయింట్స్ ప్రశాంత్ రెడ్డి కేవి అండ్ వీరస్వామి రెడ్డి ఇద్దరు వచ్చినాం సార్ ఇక్కడికి. ప్రశాంత్ రెడ్డి కేవి అండ్ వీరస్వామి రెడ్డి, అందరిది బెంగళూరు సార్, వైట్ ఫీల్డ్. ఇక్కడికి వస్తే సార్ ఇక్కడ వచ్చి నైట్ దినేష్ గ్రాండ్లో వచ్చేసినాం సార్. ఓకే, అకామిడేషన్ తీసుకున్నాం సార్. అది తీసుకున్న వెంటనే పొద్దున్నే దేవస్థానానికి పోయి ఇక్కడ పోయి హోటల్లో టిఫిన్ చేస్తామని శ్రీనిధి హోటల్కి పోతే శ్రీనిధి హోటల్ నుంచి అవుట్లు వచ్చిన తక్షణ వాళ్ళు ఎవరో ఒక 6 జనం సార్, ఒక 6 మెంబర్స్ వాళ్ళ కార్లో బ్లాక్ కలర్ స్కార్పియో TG 08K2345 అనే కార్లో వచ్చి మా ఇద్దరు క్లయింట్స్ను బలవంతంగా దాంతో వేసుకుని పిలుచుకుపోయినారు సార్. ఇదంతా మేము షౌట్ చేస్తే అక్కడ పోలీసు వాళ్ళంతా ఇన్ఫార్మ్ చేస్తే కార్లు కూడా ತಪ್ಪಿಸ್ಕೊಂಡು ಮನೆ ಮುಂದಕ್ಕೆ ಹೋಗಿದ್ದಾರಂತೆ ಸರ್. ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ನೀಡ್ತಾರೆ. ಅಜಯ್, ಪ್ರಾಥಮಿಕವಾಗಿ ಸಿಗ್ತಾ ಇರೋ ಮಾಹಿತಿ ಏನು? ಯಾವ ಕಿಡ್ನಾಪ್ ಆದ್ರೂ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ? ಮರ್ಡರ್ ಬಗ್ಗೆ ಡೀಟೇಲ್ಸ್ ಏನಿದೆ? ಖಂಡಿತವಾಗ್ಲೂ ವಿದ್ಯಾ, ನಿನ್ನೆ ನಡೆದಿರುವಂತಹ ಘಟನೆ ಅಂತೇಳಿ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಈ ವೀರರೆಡ್ಡಿ ಮತ್ತೆ ಪ್ರಶಾಂತ್ ಏನೇರಿ ಇಬ್ರು ಕೂಡ ತಂದೆ ಮಗ ಆಗಿದ್ದಾರೆ. ಮತ್ತೆ ಇವರಿಬ್ರು ಕೂಡ ಏನೋ ಬಿಜೆಪಿಯಲ್ಲೂ ಕೂಡ ಗುರುತಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ನಿನ್ನೆ ಒಂದು ಕೇಸ್ ಸಂಬಂಧ ಅಂದ್ರೆ ಆಂಧ್ರದಲ್ಲಿರುವಂತಹ ಬಾಪಟ್ಲು ಅನ್ನೋ ಒಂದು ಜಿಲ್ಲೆ ಏನಿದೆ ಅಲ್ಲಿಗೆ ಇವರು ಒಂದ್ ರೀತಿ ಹೋಗಿರ್ತಾರೆ. ಅಲ್ಲಿ ಒಂದು ಚೆಕ್ ಬೌನ್ಸ್ ಕೇಸ್ ಸಂಬಂಧ ಒಂದು ನ್ಯಾಯಾಲಯಕ್ಕೆ ಅವರು ಹಾಜರಾಗಬೇಕಾಗಿರುತ್ತೆ. ಸೊ ಹೀಗಾಗಿ ಆ ಸಂಬಂಧ ಹೋಗಿರ್ತಾರೆ. ಆದ್ರೆ ಇಲ್ಲಿ ಆ ಒಂದು ಸ್ಕೆಚ್ ಹಾಕಿ ಕೂತಿದ್ದಂತ ಹಂತಕರು ಅಲ್ಲಿ ಅವರಿಬ್ಬರನ್ನು ಕೂಡ ಕಿಡ್ನಾಪ್ ಮಾಡಿದ್ದಾರೆ. ಈಗಾಗಲೇ ಆ ವಿಜುವಲ್ಸ್ ಅಲ್ಲೂ ಕೂಡ ನೋಡಬಹುದು. ಆ ಕಾರ್ನಲ್ಲಿ ಅವರಿಬ್ಬರನ್ನು ಕೂಡ ಕರ್ಕೊಂಡು ಹೋಗುವಂತ ವಿಜುವಲ್ಸ್ ಅದು. ಅವರು ಕೂಡ ಕರ್ಕೊಂಡೋಗಿ ಅಲ್ಲೇ ಕಾರ್ನ ಒಳಗಡೆನೆ ಕತ್ತು ಸೀಳಿ ಅಲ್ಲಿ ಕೊಲೆ ಮಾಡಿರುವಂತದ್ದು ಆಂಧ್ರ ಪ್ರದೇಶದಲ್ಲಿ. ಇನ್ನು ಯಾವ ಕಾರಣಕ್ಕೋಸ್ಕರ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಹುಡುಕ್ತಾ ಹೋದಂತ ಪೊಲೀಸರು ಕೂಡ ಗೊತ್ತಾಗತ್ತೆ. ಇವರಿಬ್ರು ಕೂಡ ಕಾಡುಗೋಡಿಯ ನಿವಾಸಿಗಳಾಗಿರ್ತಾರೆ. ಕಾಡುಗೋಡಿಯಲ್ಲೂ ಕೂಡ ಒಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಕೂಡ ಆಗಿರುತ್ತೆ. ಒಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಇದ್ರೂ ಕೂಡ ಅಲ್ಲಿ ಆಂಧ್ರದಲ್ಲಿದ್ದಂತ ಕೆಲವೊಬ್ಬರಿಗೆ ಇವರಿಲ್ಲಿ ಪ್ರಾಪರ್ಟಿಯನ್ನ ಮಾರಿರ್ತಾರೆ. ಸೊ ಹೀಗಾಗಿ ಅವರು ಒಂದ್ ರೀತಿಯಾಗಿ ಇವ್ರ ಮೇಲೆ ಸಿಟ್ಟಾಗಿರ್ತಾರೆ. ಕೋಟ್ಯಾಂತರ ರೂಪಾಯಿ ಹಣವನ್ನ ಇಸ್ಕೊಂಡು ಈ ರೀತಿಯಾಗಿ ನಮಗೆ ಮೋಸ ಮಾಡಿದ್ರ ಅನ್ನೋ ಒಂದು ಉದ್ದೇಶದಿಂದಾಗಿ ಅವ್ರಿಗೆ ಕೊಲೆ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಸ್ಕೆಚ್ ಹಾಕಿ ಕೂತಿರ್ತಾರೆ. ಆದ್ರೆ ಅವರೆಲ್ಲೂ ಕೂಡ ಸಿಕ್ಕಿರೋದಿಲ್ಲ. ಆದ್ರೆ ಯಾವಾಗ ಇವರು ಆಂಧ್ರಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಿ ಗೊತ್ತಾಗುತ್ತೋ ಆಗ ಅಲ್ಲಿನ ಹುಡುಗರನ್ನೇ ಕೂಡ ರೆಡಿ ಮಾಡ್ತಾರೆ. ರೆಡಿ ಮಾಡಿ ಅಲ್ಲೇ ಎತ್ತಬೇಕು ಅಂತ ಹೇಳಿ ಕೂಡ ಡಿಸೈಡ್ ಮಾಡ್ತಾರೆ. ಸೊ ಹೀಗಾಗಿ ನಿನ್ನೆ ಇಬ್ರು ಕೂಡ ಇವರು ಪ್ರಶಾಂತ್ ಮತ್ತೆ ವೀರಾರೆಡ್ಡಿ ಏನಿದ್ದಾರೆ ಇಬ್ರು ಕೂಡ ತಂದೆ ಮಗ ಏನೋ ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ ಕೂಡ ಹೋಗುವಂತ ಸಂದರ್ಭದಲ್ಲಿ ಇಬ್ಬರನ್ನು ಕೂಡ ತಕ್ಷಣ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿ ಆನಂತರ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಂದ್ರೆ ಆನ್ ದ ವೇನೆ ಅಲ್ಲಿ ಕತ್ತು ಸೀಡಿ ಇಬ್ಬರನ್ನು ಕೂಡ ಕಾರ್ನಲ್ಲೇ ಕೊಲೆ ಮಾಡಿರುವಂತದ್ದು. ಈಗಾಗಲೇ ಅಲ್ಲಿರುವಂತ ಸ್ಥಳೀಯ ಪೊಲೀಸರು ಕೂಡ ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡು ಇನ್ನು ಅಲ್ಲಿನ ಆರೋಪಿಗಳೇನಿದೆ ಅವ್ರಿಗೂ ಕೂಡ ಈಗಾಗಲೇ ಬಲೆ ಬೀಸಿರುವಂತದ್ದು. ಇನ್ನು ಯಾವ ಕಾರಣಕ್ಕೆ ಅಂತ ಹೇಳಿ ನೋಡ್ತಾ ಹೋದಂತ ಪೊಲೀಸ್ ಗೊತ್ತಾಗಿದ್ದು ಇದು ಲ್ಯಾಂಡ್ ಲಿಟಿಗೇಷನ್ ಅಂತ ಹೇಳಿ ಗೊತ್ತಾಗಿರುವಂತದ್ದು. ವಿದ್ಯಾ, ಧನ್ಯವಾದ ಅಜಯ್ ಡೀಟೇಲ್ಸ್ಗೆ. ಮೇಲ್ನೋಟಕ್ಕೆ ಇದು ವ್ಯಾವಹಾರಿಕವಾಗಿ ನಡೆದಿರುವ ಕೊಲೆ ಅಂತ ಹೇಳಲಾಗ್ತದೆ. ವಿಲ್ಸಿ ತನಿಖೆ ಆದ ನಂತರ ಏನು ಎತ್ತ ಅನ್ನುವಂತಹ ಡೀಟೇಲ್ಸ್ ಸಿಗುತ್ತೆ.